ಹಲೋ ಸರ್, ನಾವು ಫೈನಾನ್ಸ್ ಅಂತ ಮಾತಾಡೋದು. 2 ತಿಂಗಳಿಂದ EMI ಕಟ್ಟಿಲ್ಲ. ನಾಳೆ ಬ್ಯಾಲೆನ್ಸ್ ಕಟ್ಲಿಕ್ಕೆ ನಿಮ್ಮ ಮನೆ ಹತ್ರ ಬರ್ತೀವಿ. ನಾಳೆ ಬೆಳಗ್ಗೆ ಅಷ್ಟಲ್ಲಿ ಕಟ್ತೀನಿ ಸರ್. ಹೇಳಲೆ ಲೇ, ಒಂದು 10,000 ರೂಪಾಯಿ ಇದ್ರೆ ಕೊಡ್ಲೆ, ನಾಳೆ EMI ಕಟ್ಟಬೇಕು. ಮೊದಲು ಕೂಡ ಹೀಗೆ ಹೇಳಿದೆ, ಕಾಲ್ ಮಾಡಿದ್ರೆ ರಿಸೀವ್ ಮಾಡಲಿಲ್ಲ. ಲೇ ಮಚ್ಚ, ಪ್ಲೀಸ್ ಲೇ, 10 days ಒಳಗೆ ರಿಟರ್ನ್ ಹಾಕ್ತೀನಿ. ಇಷ್ಟೆಲ್ಲ ಆದರೂ ನೀನು ನಂಬಿ ದುಡ್ಡು ಕೊಡ್ತೀನಿ ಅಂತ ಹೆಂಗೆ ಅನ್ಕೊಂಡಿಲ್ಲ? ನಾನು ಹತ್ರ ಇದ್ರು ಕೂಡ ನೀನು ಕೊಡಲ್ಲ. ಸರಿ ಮಚ್ಚ. ಎಲ್ಲೇ ಸಡನ್ ಆಗಿ ಡಲ್ ಆಗಿದೆಯಾ? ಏನಾದ್ರೂ ಪ್ರಾಬ್ಲಮ್? ಏನೂ ಇಲ್ಲ ಲೇ, ನಾಳೆ EMI ಕಟ್ಟಬೇಕು. ನನ್ನ ಹತ್ರ ನೋಡಿದ್ರೆ ದುಡ್ಡಿಲ್ಲ. ಬಂಗಾರ ಮುತ್ತಿಗೆ ಕಾಲ್ ಮಾಡಿದ್ಯಾ? ಕೇಳಿನ್ಲೇ, ಇಲ್ಲ ಅಂದ. ನನಗೋಸ್ಕರ ನೀನೊಂದ್ಸಲ ಕಾಲ್ ಮಾಡಿ ಕೇಳಲೆ. ಅವನ ಹತ್ರ ಇಲ್ಲ ಅಂತ ಹೇಳ್ದಾರಲ್ಲಿ. ಅದು ಅಲ್ಲಲೇ, ಲಾಸ್ಟ್ ಟೈಮ್ ಅವನ ಹತ್ರ ದುಡ್ಡು ಇಸ್ಕೊಂಡು ಕಾಲ್ ಮಾಡಿದ್ರು ಕೂಡ ರಿಸೀವ್ ಮಾಡಿಲ್ಲ. ಅದಕ್ಕೆ ಕೊಡ್ತಿಲ್ಲ. ನೀನೊಂದ್ಸಲ ಕೇಳಲೆ, ನೀನು ಕೊಡ್ತಾನ. ಅವನ ಹತ್ರ ಇಲ್ಲ ಅಂದ್ರೂ ಕೂಡ ಬೇರೆದವ್ರ ಹತ್ರ ಇಸ್ಕೊಂಡು ಕೊಡ್ತಾನೆ. ಅದು ನಾನು ನೋಡಿದ್ದೀನಿ. ಅವ್ನು ನನಗೆ ಅದು ಕೊಡ್ತಾನಂದ್ರೆ ಅವ್ನು ಕೊಟ್ಟಿರೋ ದುಡ್ಡನ್ನ ಕರೆಕ್ಟ್ ಟೈಮಿಗೆ ಕೊಡ್ತೀನಿ ಅಂತ ಆ ನಂಬಿಕೆನೇನಲ್ಲ. ಅವನ ಹತ್ರ ಇರ್ಲಿ ಬಿಡ್ಲಿ, ಬೇರೆಯವ್ರ ಹತ್ರ ಇಸ್ಕೊಂಡು ಕೊಡ್ತಾನೆ. ಆದ್ರೆ ನೀನು 10 ದಿನದಲ್ಲಿ ರಿಟರ್ನ್ ಕೊಡ್ತೀನಿ ಅಂತ ಹೇಳಿ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡಿಲ್ಲ. ಒಂದ್ಸಲ ನಂಬಿಕೆ ಕಳ್ಕೊಂಡ್ರೆ ಎಮರ್ಜೆನ್ಸಿ ಅಂತ ಹೇಳಿ ಹಾಸ್ಪಿಟಲ್ ಇದ್ರು ಕೂಡ ಯಾರು 1 ರೂಪಾಯಿ ಕೊಡಲ್ಲ. ಇವಾಗಿಂದ ಆದ್ರೂ ಆ ನಂಬಿಕೆ ಕಳ್ಕೊಬೇಡ್ಲಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಹಾಗೆ ಪ್ಲೀಸ್ ದಯವಿಟ್ಟು ಒಂದು ಫಾಲೋ ಮಾಡಿಬಿಡಿ.